ರ್ಯಾಪಿಡೋ ಆಗಲಿ ಬೇರೆ ಇನ್ಯಾವುದೇ ಬೈಕ್ ಟ್ಯಾಕ್ಸಿಗಳಾಗಲಿ ರಸ್ತೆಗೆ ಇಳಿಯೋ ಹಾಗಿಲ್ಲ ಹೀಗಂತ ಹೈಕೋರ್ಟ್ ಆದೇಶ ನೀಡಿದೆ. ಇದನ್ನ ಮೀರಿಯೂ ಕೆಲವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂಥವರ ಬೆನ್ನಹತ್ತಿರೋ ಆರ್ಟಿಒ ಆಫೀಸರ್ಸ್ ಹಲವರ ಚಳಿ ಬಿಡಿಸಿದ್ದಾರೆ. ಬೈಕ್ಗಳನ್ನು ವಶಕ್ಕೆ ಪಡೆದು ದಂಡ ಕೂಡ ವಿಧಿಸಿದ್ದಾರೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಓಲಾ, ಊಬರ್, ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಶಾಕ್. ಅನಧಿಕೃತವಾಗಿ ರಸ್ತೆಗಿಳಿದ ರ್ಯಾಪಿಡೋ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಆರ್ಟಿಒ. ನಗರದಲ್ಲಿ ಬೈಕ್ ಟ್ಯಾಕ್ಸಿ ಭಾರೀ ಸದ್ದು ಮಾಡಿದ್ದು ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗಿತ್ತು. ಜೊತೆಗೆ ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿ ಅನೇಕ ವೈಮನಸ್ಸು ಕಿರಿಕುಗಳಿಗೆ ಕಾರಣವಾಗಿತ್ತು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡುವಂತೆ ಒತ್ತಾಯ ಕೇಳಿಬಂದಿದ್ದು ಈಗಾಗಲೇ ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದು ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಿದೆ. ಇಡೀ ದೇಶದಲ್ಲಿ 8 ರಾಜ್ಯಗಳನ್ನ ಹೊರತುಪಡಿಸಿ ಬೇರೆ ಯಾವ ರಾಜ್ಯದಲ್ಲೂ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಆದ್ರೆ ಕಳೆದ 4 ವರ್ಷಗಳಿಂದ ಮಧ್ಯಂತರ ಆದೇಶದ ಮೇಲೆ ಬೈಕ್ ಟ್ಯಾಕ್ಸಿ ಓಡಾಟ ನಡೆಸ್ತಾ ಇತ್ತು. ಆದ್ರೆ ಇದೀಗ ಬೈಕ್ ಟ್ಯಾಕ್ಸಿಗಳ ಸಂಚಾರಕ್ಕೆ ಮಧ್ಯಂತರ ಅನುಮತಿಗೆ ಹೈಕೋರ್ಟ್ ತಡೆ ನೀಡಿದೆ. ಈ ಹಿನ್ನೆಲೆ ಇಂದಿನಿಂದ ಮುಂದಿನ ವಿಚಾರಣೆವರೆಗೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧವನ್ನ ಹೇರಲಾಗಿದೆ. ಹೈಕೋರ್ಟ್ ಮೇಲ್ಮನವಿ ಅರ್ಜಿಗಳ ವಿಚಾರಣೆ ಜೂನ್ 24ಕ್ಕೆ ನಿಗದಿಪಡಿಸಿದ್ದು ಅಂದು ಸಂಪೂರ್ಣ ಭವಿಷ್ಯ ತಿಳಿಯಲಿದೆ. ಆದರೆ ಒಂದಿಷ್ಟು ಚಾಲಕರು ಮಾತ್ರ ನಿಯಮಗಳನ್ನ ಗಾಳಿಗೆ ತೂರಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯನ್ನ ಓಡಿಸುತ್ತಿದ್ದು ಇಂದು ಆರ್ಟಿಒ ಅಧಿಕಾರಿಗಳು ಚಾಲಕರಿಗೆ ಚಳಿ ಬಿಡಿಸಿದ್ದಾರೆ. ಎಲ್ಲೆಲ್ಲಿ ವಾಹನ ಸೀಸ್. ಆರ್ಟಿಒ ಕೇಂದ್ರ ಜಪ್ತಿಯಾದ ವಾಹನ 8, ದಾಖಲಾದ ಪ್ರಕರಣಗಳು 8. ಆರ್ಟಿಒ ಪಶ್ಚಿಮ ಜಪ್ತಿಯಾದ ವಾಹನ 16, ದಾಖಲಾದ ಪ್ರಕರಣಗಳು 16. ಆರ್ಟಿಒ ಪೂರ್ವ ಜಪ್ತಿಯಾದ ವಾಹನ 12, ದಾಖಲಾದ ಪ್ರಕರಣಗಳು 12. ಆರ್ಟಿಒ ಉತ್ತರ ಜಪ್ತಿಯಾದ ವಾಹನ 10, ದಾಖಲಾದ ಪ್ರಕರಣಗಳು 10. ಆರ್ಟಿಒ ದಕ್ಷಿಣ ಜಪ್ತಿಯಾದ ವಾಹನ 10, ದಾಖಲಾದ ಪ್ರಕರಣಗಳು 10. ಆರ್ಟಿಒ ಜ್ಞಾನಭಾರತಿ ಜಪ್ತಿಯಾದ ವಾಹನ 5, ದಾಖಲಾದ ಪ್ರಕರಣಗಳು 5. ಆರ್ಟಿಒ ಯಲಹಂಕ ಜಪ್ತಿಯಾದ ವಾಹನ 4, ದಾಖಲಾದ ಪ್ರಕರಣಗಳು 4. ಆರ್ಟಿಒ ಎಲೆಕ್ಟ್ರಾನಿಕ್ ಸಿಟಿ ಜಪ್ತಿಯಾದ ವಾಹನ 15, ದಾಖಲಾದ ಪ್ರಕರಣಗಳು 15. ಆರ್ಟಿಒ ಕೆಆರ್ಪುರ ಜಪ್ತಿಯಾದ ವಾಹನ 13, ದಾಖಲಾದ ಪ್ರಕರಣಗಳು 13. ಆರ್ಟಿಒ ಚಂದಾಪುರ ಜಪ್ತಿಯಾದ ವಾಹನ 5, ದಾಖಲಾದ ಪ್ರಕರಣಗಳು 5. ಒಟ್ನಲ್ಲಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಓಡಿಸುವ ಚಾಲಕರಿಗೆ ಆರ್ಟಿಒ ಶಾಕ್ ನೀಡಿದೆ. ಇದು ಇಲ್ಲಿಗೆ ನಿಲ್ಲದೆ ಇನ್ಮುಂದೆ ಇಲ್ಲಿಗಲಿ ಕಾರ್ಯನಿರ್ವಹಿಸುವಂತಹ ಬೈಕ್ ಟ್ಯಾಕ್ಸಿ ಚಾಲಕರ ಮೇಲೆ ಆರ್ಟಿಒ ದಾಳಿ ಮಾಡೋದಂತೂ ಪಕ್ಕಾ. ಚರಣ್ ಮೂಡುಬಿದಿರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.